ಮಾದಕ ವಸ್ತುಗಳು ವ್ಯಸನ ಜೀವನದ ವಿನಾಶಕ್ಕೆ ಕಾರಣ. ಮಾದಕ ದ್ರವ್ಯಗಳನ್ನು ಉತ್ತೇಜಿಸಿ ಜೀವನವನ್ನು ಸುಧಾರಿಸಿ, ಶಿಕ್ಷಣ ನೀಡಿ ಸಬಲೀಕರಣಗೊಳಿಸಿ ಮಾದಕ ದ್ರವ್ಯಗಳನ್ನು ನಿವಾರಿಸಿ. ಜೀವನವನ್ನು ಅದನ್ನು ಮಾದಕ ದ್ರವ್ಯಗಳಿಗೆ ವ್ಯರ್ಥ ಮಾಡಬೇಡಿ. ಬುದ್ಧಿವಂತರಾಗಿದ್ದು ಮಾದಕ ದ್ರವ್ಯ ಮುಕ್ತ ಜೀವನವನ್ನು ಆಶಿಸಿ. ಮಾದಕ ವಸ್ತುಗಳನ್ನು ಸೇವನೆ ಬಿಡಿ ಜಮಾಯಿಸಬೇಡಿ. ಕೈ ದೊಡಿಸಿ ಎಲ್ಲರೂ ಹೇಳೋಣ. ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಿಸೋಣ. ಅಜ್ಜಿ ನಿನಗೆ ಎಷ್ಟಂತ ಹೇಳೋದು ತಂಬಾಕು ತಿನ್ನಬೇಡಂತ. ಅಜ್ಜಿ ನೀನು ತಂಬಾಕು ತಿನ್ನೋದ್ರಿಂದ ಹಲ್ಲುಗಳು ಹಳದಿಯಾಗುತ್ತವೆ, ಕ್ಯಾನ್ಸರ್ನಂತ ರೋಗಗಳು ಬರುತ್ತವೆ, ನಮ್ಮ ಆರೋಗ್ಯ ಹಾಳಾಗುತ್ತದೆ. ಆದ್ದರಿಂದ ತಂಬಾಕು ಸೇವನೆ ಮಾಡಬೇಕು. ಧನ್ಯವಾದ. ಬಂದಿಲ್ಲಲ್ವಾ? ಯಾರಪ್ಪ ಇಲ್ಲಿ ಹೊಗೆ ಬಿಡೋರು? ಇಲ್ಲಿ ಹೊಗೆ ಬರ್ತಿದ್ದೆ, ಒಂದು ಸ್ವಲ್ಪ ದೂರ ಹೋಗಿ. ಯಾರಪ್ಪ ಇವರು ಸಿಗರೇಟ್ ಸೇದೋದಕ್ಕೆ ಬರ್ತಾ ಇಲ್ಲ? ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಧೂಮಪಾನ ಶ್ವಾಸಕೋಶಗಳಿಗೆ ಹಾಳಾಗುತ್ತದೆ, ಆರೋಗ್ಯ ಹದಗೆಡುತ್ತದೆ. ಆದ್ದರಿಂದ ಧೂಮಪಾನ ಮಾಡಬೇಕು. ನಿನಗೆ ಬುದ್ಧಿ ಇಲ್ವಾ? ಕುಡಿಬೇಡ ಅಂದ್ರೆ ದಿನ ಕುಟ್ಕೊಂಡು ಬರ್ತೀಯ. ದುಡ್ಡು ಎಲ್ಲಿಂದ ಬರುತ್ತೆ? ಕೆಲಸಕ್ಕೆ ಹೋಗ್ತೀನಿ, ನಾ ದುಡಿತೀನಿ, ನಾ ಕುಡಿತೀನಿ. ಕುಡಿಯೋ ಖರ್ಚನ್ನ ಕುಡಿಯೋದಕ್ಕೆ ಖರ್ಚು ಮಾಡೋ ಹಣನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಿದರೆ ಅವರ ಭವಿಷ್ಯನೂ ಉಜ್ವಲವಾಗುತ್ತದೆ. ನಂಗೆ ನಿದ್ದೆ ಬರ್ತದೆ, ನಾ ಮಾಡ್ಕೊತೀನಿ. ಈ ಕುಡಿದ ಗಂಡನ್ನ ಕಟ್ಕೊಂಡು ನನ್ನ ಜೀವನ ಎಲ್ಲ ಬೀದಿಗೆ ಬಂತು. ಮದ್ಯಪಾನವನ್ನು ಯಾರು ಮಾಡಬೇಡಿ, ಇದರಿಂದ ಆರೋಗ್ಯ ಹಾಳಾಗುತ್ತದೆ. ನಡಿ ಆಸ್ಪತ್ರೆಗೆ ಹೋಗೋಣ. ಡಾಕ್ಟರ್, ನನ್ನ ಮಗ ಹೆಂಗೆಂಗೋ ಆಡುತ್ತಿದ್ದಾನೆ, ಅವನಿಗೆ ಚೆಕ್ ಮಾಡಿ. ರಾತ್ರಿ ಊಟ ಏನು ಮಾಡಿದೆ? ನಿಜ ಹೇಳು. ನೋಡಮ್ಮ, ನಿನ್ನ ಮಗ ಡ್ರಗ್ಸ್ ತಗೋತಿದ್ದಾನೆ. ಈ ಔಷಧಿ ಕೊಡ್ತೀನಿ, ಡ್ರಗ್ಸ್ ತಗೋದೇ ಇರೋ ಹಾಗೆ ನೋಡಿಕೊಳ್ಳಿ. ನಿಮ್ಮ ಮಕ್ಕಳನ್ನು ಡ್ರಗ್ಸ್ ಚಟಕ್ಕೆ ಒಳಗಾಗದಂತೆ ನೋಡಿಕೊಳ್ಳಿ. ಡ್ರಗ್ಸ್ ಮುಕ್ತ ಭಾರತ ನಿಮ್ಮೆಲ್ಲರ ಸಂಕಲ್ಪ.